ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಈ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಓಡ್ತಾ ಇರ್ತೀವಿ. ಅಂದರೆ ಹಣ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಿದ್ಮೇಲೆ ಇನ್ನೂ ಹಣ ಸಂಪಾದನೆ ಮಾಡಬೇಕು, ಅದು ಬೇಕು ಇದು ಬೇಕು, ಒಂದು ರೀತಿ ಆಸೆಗೆ ಬಿದ್ದುಬಿಟ್ಟಿದ್ದೀವಿ. ಜೀವನದಲ್ಲಿ ಇದನ್ನೇ ಮಾಡಬೇಕು, ಇಷ್ಟೇ ಸಂಪಾದನೆ ಮಾಡಬೇಕು, ಹೀಗೆ ಬದುಕಬೇಕು ಅನ್ನುವಂಥ ಒಂದು ಗುರಿ ಇರುತ್ತೆ. ಆ ಗುರಿ ಹಿಂದೆ ನಾವೆಲ್ಲರೂ ಓಡ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಆ ಗುರಿಯನ್ನು ತಲುಪೋದು ಸುಲಭ ಆಗುತ್ತೆ, ಇನ್ನು ಎಷ್ಟೋ ಜನಕ್ಕೆ ಎಷ್ಟೇ ಕಷ್ಟಪಟ್ಟರೂ ಕೂಡ ತಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಸುಖ, ಶಾಂತಿ, ನೆಮ್ಮದಿ, ಹಣ, ಐಶ್ವರ್ಯ, ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಂದಾಗ ಕೆಲವೊಂದು ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಈ ಮಾರ್ಗದರ್ಶನವನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ನಿಮಗೆ ನೀಡಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭೂದೋಷ ನಿವಾರಕರು, ವಾಸುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನು ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡ್ಕೊಳ್ಳುವ ವಿಶ್ವ ಮಾರ್ಗಗಳನ್ನು ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಮನಿ ಇಸ್ ಹ್ಯಾಪಿನೆಸ್ ಈ ಕಾರ್ಯಕ್ರಮದ ಮುಖಾಂತರ, ಕಾರ್ಯಾಗಾರದ ಮುಖಾಂತರ ಜನರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಕೆಲವರಿಗೆ ಭೂಮಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ, ಕೆಲವರು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅನುಭವಿಸ್ತಿರ್ತಾರೆ, ಕೌಟುಂಬಿಕ ಕಲಹ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮಾಡ್ತಿರ್ತಾರೆ, ಆದರೆ ಅವರಿಗೆ ಅಂದ್ಕೊಂಡಂಥ ರೀತಿಯಲ್ಲಿ ತಮ್ಮ ಗುರಿ ಮುಟ್ಟೋದಕ್ಕಾಗಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಬಂದು ನಿಮ್ಮ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ, ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿ, ನಿಮ್ಮ ಮಾರ್ಗದರ್ಶನವನ್ನು ಅನುಸರಿಸಿ ಇವತ್ತು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿರುವಂತಹ ಲಕ್ಷಾಂತರ ಜನರಿದ್ದಾರೆ. ಅವರೆಲ್ಲರೂ ಕೂಡ ಸಾಕಷ್ಟು ಬಾರಿ ನಮ್ಮ ಆಫೀಸಿಗೆ ಕರೆ ಮಾಡಿ ಹೇಳ್ತಾ ಇರ್ತಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ಬಂದೇ ಹೇಳ್ತಿರ್ತಾರೆ, ನಮಗೆಲ್ರಿಗೂ ಕೂಡ ಇವಾಗ ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಿದ್ದೀವಿ ಅಂತ. ಇಷ್ಟೆಲ್ಲ ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇರುವಂಥ ನಿಮಗೆ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರ ವತಿಯಿಂದ, ನಿಮ್ಮ ಕಾರ್ಯಾಗಾರ ಅಟೆಂಡ್ ಮಾಡಿ ಈಗ ಅವರು ಫಲವನ್ನು ಪಡ್ಕೊಂಡಿರುವಂಥ ಫಲಾನುಭವಿಗಳ ವತಿಯಿಂದ, ಎಲ್ಲರ ವತಿಯಿಂದಲೂ ಕೋಟಿ ಕೋಟಿ ನಮನಗಳು ಗುರುಜಿ. ನಮಸ್ತೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದರೆ ನಾವು ಏನು ಪಡ್ಕೊಳ್ತೀವೋ ಅದಕ್ಕೆ ಗ್ರೇಟ್ಫುಲ್ ಇದ್ದಾಗ, ನಾವು ಅದಕ್ಕೆ ಥ್ಯಾಂಕ್ಫುಲ್ ಇದ್ದಾಗ ಅದು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಬಹುದಂತೆ. ನೀವು ಕಾರ್ಯಕ್ರಮ ಆರಂಭ ಮಾಡುವಾಗಲೇ ಹೇಳ್ತೀರಿ, ಐ ಆಮ್ ಗ್ರೇಟ್ಫುಲ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಸೊ ನಮಗೆ ಬೇಕಾದಷ್ಟು ಸಿಕ್ಕಿದಾಗ ನಾವು ಕೂಡ ಥ್ಯಾಂಕ್ಫುಲ್ ಆಗಿದ್ದಾಗ ನಾವು ಇನ್ನಷ್ಟು ಅಚೀವ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ನಮ್ಮೆಲ್ಲರ ವೀಕ್ಷಕರ ವತಿಯಿಂದ ನಿಮಗೆ ಥ್ಯಾಂಕ್ಸನ್ನು, ಧನ್ಯವಾದವನ್ನು ತಿಳಿಸ್ಕೊಟ್ಟಿದ್ದೀನಿ. ಗುರುಜಿ, ಪ್ರತಿ ತಿಂಗಳು ನಾವು ಕಾರ್ಯಾಗಾರ ಮಾಡ್ತೀವಿ. ನಿಮ್ಮ ನೇತೃತ್ವದಲ್ಲಿ ಆ ಕಾರ್ಯಾಗಾರ ನಡೆಯುತ್ತೆ. ಇದೇ ನವೆಂಬರ್ 30ನೇ ತಾರೀಕು ಕೂಡ ಕಾರ್ಯಾಗಾರ ನಡೆಸ್ತಾ ಇದ್ದೀರಾ. ಪ್ರತಿ ಕಾರ್ಯಾಗಾರದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಅಂದರೆ ಒಂದು ನಿರ್ದಿಷ್ಟ ಅಂಶಗಳನ್ನು ಇಟ್ಕೊಂಡು ನೀವು ಆ ಕಾರ್ಯಾಗಾರ ಮಾಡ್ತೀರಿ. ಈ ಬಾರಿ ಕಾರ್ಯಾಗಾರದಲ್ಲಿ ಮನಿ ಮೆಡಿಟೇಷನ್, ಹಾಗೆ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಮತ್ತು 3 ಲಕ್ಷ ಇನ್ವೆಸ್ಟ್ ಮಾಡಿ ಯಾವ ರೀತಿ 2 ಲಕ್ಷ ಪ್ರಾಫಿಟ್ ಮಾಡ್ಕೋಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇನ್ನು ಉಚಿತ ಧನಾಕರ್ಷಣೆಯ ಯಂತ್ರ ನಮ್ಮ ಕಾರ್ಯಾಗಾರಕ್ಕೆ ಬರುವಂಥ ಎಲ್ಲ ಜನರಿಗೂ ಕೂಡ ಇದನ್ನು ನೀಡ್ತಾ ಇದ್ದೀರಾ. ಸೊ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ನಾವು ಅಂದ್ಕೊಂಡಿದ್ದಕ್ಕಿಂತ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ, ಆದರೆ ಅವರಿಗೆ ಅಲ್ಲಿ ಆಸನದ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಈ ಬಾರಿ ಕಾರ್ಯಾಗಾರ ಅಟೆಂಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ ಅಂತ ನಾನು ಈ ಕಾರ್ಯಕ್ರಮದ ವತಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಕಳೆದ ಬಾರಿ ಕಾರ್ಯಾಗಾರದಲ್ಲಿ ಸಾಕಷ್ಟು ಜನ, ನಿರೀಕ್ಷೆಗೂ ಮೀರಿ ಜನ ಬಂದ್ರಿ, ಎಷ್ಟೋ ಜನ ವಾಪಸ್ ಹೋಗಬೇಕಾದಂಥ ಸಂದರ್ಭ ಕೂಡ ಒದಗಿ ಬಂತು. ಹಾಗಾಗಿ ಮುಂದಿನ ಕಾರ್ಯಾಗಾರದಲ್ಲಿ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮೊದಲೇ ಹೇಳ್ತಾ ಇದ್ದೀವಿ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ನೀವು ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ನೀವು ಕೂಡ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ಬೋದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನು ಗುರುಜಿ, ಈ ಬಾರಿ ಕಾರ್ಯಕ್ರಮದಲ್ಲಿ ನನಗೆ ಪ್ರಮುಖವಾಗಿ ಬಹಳ 3 ಪ್ರಶ್ನೆಗಳಿದೆ ನಿಮ್ಮನ್ನು ಕೇಳಬೇಕಾದಂಥದ್ದು. ಈ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು,
ಚಿನ್ನ ಗಗನಕ್ಕೆ ಏರ್ತಾ ಇರುವಂಥದ್ದು. ಆ ರೇಟ್ ನೋಡ್ತಾ ಇದ್ರೇನೆ ಮೈ ನಡುಗ್ ಹೋಗ್ಬಿಡತ್ತೆ. ಅಯ್ಯೋ ಏನಪ್ಪ, ನಾವು ಮುಂದೆ ಚಿನ್ನ ಕೊಂಡ್ಕೊಳ್ಳೋಕ್ಕಾಗತ್ತಾ ಅಂತ. ಈಗ ನಾವು ಅಲ್ಪ ಸ್ವಲ್ಪ ಆದರೂ ಚಿನ್ನ ನಮ್ಮ ಬಳಿ ಇದೆ. ಸೊ ಹಾಗಾಗಿ ಈ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೌಟ್ಸ್ಗಳಿದೆ, ನನಗೂ ಸೇರಿದಂತೆ ನಮ್ಮ ವೀಕ್ಷಕರಿಗೆ. ಈಗ ನಾವೆಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ. ಹೆಣ್ಮಕ್ಳು ಅಂತಂದರೆ ಗೊತ್ತಲ್ಲ, ಒಂದು ಚಿನ್ನ ಹಾಕ್ಕೋಬೇಕು, ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಎಷ್ಟೊಂದು ಜನ ಬಳಿ ಇರಲ್ಲ. ಸೊ ಆಗೇನು ಮಾಡ್ತಾರೆ, ನಿನ್ನ ಹತ್ರ ಇರುವಂಥ ಒಂದು ಸರ ಕೊಟ್ಟಿರ್ತೀಯ, ಹಾಕೊಂಡು ಹೋಗ್ಬಿಟ್ಟು ಬರ್ತೀನಿ, ಒಂದು ನೆಕ್ಲೆಸ್ ಕೊಟ್ಟಿರ್ತೀಯ, ಒಂದು ಓಲೆ ಕೊಟ್ಟಿರ್ತೀಯ. ಇದು ಸಹಜ ನಮ್ಮ ಮನೆಯವ್ರ ಹತ್ರ ಕೇಳುವಂಥದ್ದು. ಬಟ್ ಎಷ್ಟೋ ಜನಕ್ಕೆ ಈ ಚಿನ್ನ ಕೊಡಬಹುದಾ ಅನ್ನುವಂಥದ್ದು ಒಂದು ಡೌಟ್ ಇರುತ್ತೆ. ನನ್ನ ಹತ್ರ ಇರೋ ಚಿನ್ನನ ಬೇರೆಯವ್ರಿಗೆ ಹಾಕ್ಕೊಳ್ಳೋಕೆ ಕೊಡಬಹುದಾ ಅಂತ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ವೆಲ್, ತುಂಬ ಚೆನ್ನಾಗಿರೋ ಪ್ರಶ್ನೆ ಇದು. ಆಮೇಲೆ ಹೆಣ್ಮಕ್ಳಿಗೆ ಸಹಜವಾಗಿ ಡೌಟ್ ಇರುತ್ತೆ. ಆಮೇಲೆ ಹೆಣ್ಮಕ್ಳು ಕೊಡ್ತಾನೂ ಇರ್ತಾರೆ, ಹೆಲ್ಪ್ ಮಾಡೋದು ನಾನು ತುಂಬ ಕಡೆ ನೋಡಿದ್ದೇನೆ. ವೆಲ್, ನಿಮ್ಗೆ ಅರ್ಥ ಆಗುತ್ತೆ. ಒನ್ ಲೈನರಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಎಲಾಬ್ರೇಟಾಗಿ ಹೇಳ್ತೇನೆ. ಆಗ ಯಾಕೆ ಕೊಡಬೇಕು ಅಥವಾ ಯಾಕೆ ಕೊಡಬಾರ್ದು ಅನ್ನೋಂಥದ್ದು ಗೊತ್ತಾಗಲಿ. ಒಂದು ಸಲ ಕರ್ಣ, ನಿಮಗೆ ಗೊತ್ತಿದೆ ಕರ್ಣ ದ್ವಾಪರ ಯುಗದಲ್ಲಿ ಇದ್ದಂಥವರು. ಸೊ ಅವರು ದಾನ ವೀರ ಶೂರ ಕರ್ಣ ಅಂತ ಹೇಳ್ತಾರಲ್ಲ, ಅವ್ರು ಕೇಳಿದೆಲ್ಲ ಕೊಟ್ಬಿಡ್ತಾರೆ. ಯಾರೇ ಕಷ್ಟದಲ್ಲಿರಲಿ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ನೀವೇ ಗೋಲ್ಡ್ ಕೊಡ್ತೀರೋ ಹಾಗೇ ಕರ್ಣ ಅಂದ್ಕೊಳ್ಳೋಣ. ಸೊ ಒಂದ್ಸಲಿ ಕರ್ಣ ಹೀಗೆ ಇರ್ತಾನೆ, ದಾರಿಯಲ್ಲಿ ಹೋಗ್ತಿರ್ಬೇಕಂತಂದರೆ ಒಂದು ಬಡ ಬ್ರಾಹ್ಮಣ, ಒಂದು ಸಣ್ಣ ಹುಡುಗ ದಾರಿಯಲ್ಲಿ ಬರ್ತಿರ್ತಾನೆ. ಅವನೇನೋ ತೊಗೊಂಡು ಹೋಗ್ತಿರ್ತಾನೆ, ಊಟ ಅದೆಲ್ಲ. ಲಾಸ್ಟ್ ಟೈಮ್ ಇದನ್ನು ಹೇಳಿದ್ದೆ ನಾನು ನಿಮಗೆ. ಅದೆಲ್ಲ ಬಿದ್ದುಬಿಡುತ್ತೆ ಕೆಳಗಡೆ. ಅವ್ರ ತಂದೆ ತಾಯಿಗೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಊಟಗಳು ಅದೆಲ್ಲ ತೆಗೆದುಕೊಂಡು ಹೋಗ್ತಿರ್ತಾನೆ ಹಳ್ಳಿಯಲ್ಲಿ. ಆಗ ಬಿದ್ದುಬಿಟ್ಟು ಅವನು ತಂದಿರ್ತಕ್ಕಂಥ ಊಟ ಎಲ್ಲ ಮಣ್ಣಿನ ಮೇಲೆ ಬಿದ್ದೋಗ್ಬಿಡುತ್ತೆ. ಸೊ ಅನ್ನ ಆಗ್ಬೋದು, ಅಥವಾ ಮುದ್ದೆ ಆಗ್ಬೋದು, ಚಪಾತಿ ಆಗ್ಬೋದು, ಸಾಂಬಾರು ಆಗ್ಬೋದು, ಪಲ್ಯ ಆಗ್ಬೋದು, ಎಲ್ಲವೂ ನೆಲದ ಮೇಲೆ ಬಿದ್ದಿರುತ್ತೆ. ಈಗ ಅವನು ಅಳ್ತಿರ್ತಾನೆ, ಅಯ್ಯೋ ನನ್ನ ತಂದೆ ತಾಯಿ ಹೇಳಿದರು, ಹೊಲ್ದ ಹತ್ರ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಪದಾರ್ಥ ತೆಗೆದುಕೊಂಡು ಬರೋಕ್ಕೆ ಹೇಳಿದ್ರು, ಏನು ಮಾಡೋದು, ಎಲ್ಲ ಮಣ್ಣು ಮೇಲೆ ಬಿದ್ದುಬಿಡುತ್ತೆ ಅಂತೇಳಿ. ಸೊ ಅಲ್ಲಿ ಅಳ್ತಿರ್ಬೇಕಂದ್ರೆ ಅದೇ ದಾರಿಯಲ್ಲಿ ಕರ್ಣ ಬರ್ತಿರ್ತಾನೆ. ಕರ್ಣ ನಿಂತ್ಕೊಂಡು ಕೇಳ್ತಾನೆ, ಅಲ್ಲಪ್ಪ ಯಾಕೆ ಅಳ್ತಿದ್ಯಾ ಅಂತೇಳಿ. ನೋಡಿ, ಎಲ್ಲ ಅನ್ನ ಸಾಂಬಾರೆಲ್ಲ ಬಿದ್ದೋಯ್ತು, ಎಲ್ಲ ಮಣ್ಣು ಮೇಲೆ ಬಿದ್ದೋಯ್ತು, ನಾನು ಹೆಂಗೆ ತೊಗೊಂಡೋಗ್ಲಿ, ಈಗ ನಮ್ಮ ಅಪ್ಪ ಅಮ್ಮ ಹೊಡಿತಾರೆ ಅಂತೇಳಿ. ಈ ಕರ್ಣನಿಗೆ ಸಹಾಯ ಮಾಡೋ ಒಂದು ಮನೋಭಾವ. ಯಾರು ಕೇಳಿದ್ರು, ಯಾರೇ ಕಷ್ಟದಲ್ಲಿದ್ದರು, ಅವನಿಲ್ಲ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ಸೊ ಕರ್ಣ ಏನು ಮಾಡ್ತಾನೆ, ಅವನು ಇದ್ದಂಥ ಶಕ್ತಿಯಿಂದ, ಮಂತ್ರಶಕ್ತಿಯಿಂದ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಎಲ್ಲ ಬಿದ್ದಿರೋ ಊಟವನ್ನು ಮತ್ತೆ ವಾಪಸ್ಸು ಆ ಒಂದು ಬುಟ್ಟಿಯಲ್ಲಿ ತರಿಸ್ಬಿಡ್ತಾನೆ. ಸೊ ಮಣ್ಣಲ್ಲಿ ಬಿದ್ದಿರೋ ಸಾಂಬಾರು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದೇ ರೀತಿ ಅನ್ನ ಆಗ್ಬೋದು, ಪಲ್ಯ ಆಗ್ಬೋದು, ಎಲ್ಲವೂ, ಹಪ್ಪಳ ಎಲ್ಲವೂ. ಈ ಹುಡುಗನ ಖುಷಿ ಆಗ್ಬಿಡುತ್ತೆ, ತಗೊಂಡು ಹೋಗ್ತಾನೆ ಥ್ಯಾಂಕ್ಸ್ ಹೇಳಿಬಿಟ್ಟು. ಸೊ ಈ ಕರ್ಣಂದು ಈ ಕಥೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಬಟ್ ಇಲ್ಲಿಂದ ಮುಂದೆ ನೋಡಿ ಏನಾಗುತ್ತೆ ಅಂತೇಳಿ. ಇದೇ ಕರ್ಣನಿಗೆ ಆಯಸ್ಸಾದಮೇಲೆ ಅಥವಾ ಅವನ ಟೈಮ್ ಮುಗಿದಾದ್ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಎಲ್ಲ ಸಿಗುತ್ತೆ, ಪ್ರತಿಯೊಂದೂ. ಅಲ್ಲಿ ಇಂಥದ್ದಿಲ್ಲ ಅನ್ನೋದಕ್ಕಿಲ್ಲ, ಎಲ್ಲ ಅದ್ಭುತವಾಗಿರುತ್ತೆ. ಎವ್ರಿಥಿಂಗ್ ಈಸ್ ಸೋ ಬ್ಯೂಟಿಫುಲ್ ಬಿಕಾಸ್ ದಟ್ ಈಸ್ ಹೆವನ್. ಎಲ್ಲರೂ ಖುಷಿಯಾಗಿರ್ತಾರೆ, ಇವನು ಖುಷಿಯಾಗಿರ್ತಾನೆ. ಇಡೀ ದಿನ ಕಳೆದಾದ್ಮೇಲೆ ಅವ್ನಿಗೆ ಹೊಟ್ಟೆ ಹಸಿಯುತ್ತೆ ಕರ್ಣನಿಗೆ. ಆಗ ಹೋಗ್ತಾನೆ ಊಟ ಮಾಡಲಿಕ್ಕೆ. ದೊಡ್ಡ ಡೈನಿಂಗ್ ಹಾಲ್ ಇರುತ್ತೆ, ಅಲ್ಲಿ ಇಂಥದ್ದಿಲ್ಲ ಅನ್ನೋದಕ್ಕಿಲ್ಲ, ಅಷ್ಟು ಪದಾರ್ಥಗಳಿರುತ್ತೆ. ಎಲ್ಲವನ್ನೂ ಎಲ್ಲರೂ ತಿಂತಿರ್ತಾರೆ. ಕರ್ಣನು ತಟ್ಟೆ ಎತ್ಕೊಂಡು ಹೋಗ್ಬಿಟ್ಟು ಅವ್ನಿಗೇನು ಇಷ್ಟ ಇದೆಯೋ ಅದನ್ನು ತಿನ್ನೋದಕ್ಕೆ ಹೋಗ್ತಾನೆ. ಅವನ್ನ ಎಲ್ಲ ಹಾಕ್ಕೊಳ್ತಾನೆ. ಬಟ್ ಯಾವಾಗ ಕೈ ಇಡ್ತಾನೋ ಪ್ಲೇಟಿಗೆ, ಆ ಊಟ ಅನ್ನೋಂಥದ್ದು ಮಾಯ ಆಗಿಬಿಡುತ್ತೆ. ಈಗ ಫ್ರೂಟ್ಸ್ ಎತ್ಕೊಳ್ತಾನೆ, ಫ್ರೂಟ್ಸ್ ಕೈ ಇಟ್ಟರೆ ತಿನ್ನೋದಕ್ಕೆ ಫ್ರೂಟ್ ಮಾಯ ಆಗಿಬಿಡುತ್ತೆ, ಹಣ್ಣು ಮಾಯ ಆಗಿಬಿಡುತ್ತೆ. ಈಗ ಐಸ್ ಕ್ರೀಮ್ ತಿನ್ನಬೇಕು ಅಂದ್ಕೊಳ್ತಾನೆ, ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಐಸ್ ಕ್ರೀಮ್ ಮಾಯ ಆಗಿಬಿಡುತ್ತೆ. ಈಗ ಯಾವುದು ತಿನ್ನೋದಕ್ಕಾಗಲ್ಲ ಅವನ ಕೈಲಿ, ಕಡೆ ಪಕ್ಷ ನೀರು ಸಹ ಕುಡಿಯೋದಕ್ಕಾಗಲ್ಲ. ಆಗ ಇದೆಂಥ ಸ್ವರ್ಗನಪ್ಪ, ಭೂಲೋಕನೇ ಬೆಟ್ರಲ್ವಾ, ನನಗಿದು ಬೇಡ ಅಂತಂತೇಳಿ ಬೇಜಾರಲ್ಲಿ ಬಂದು ಶ್ರೀಕೃಷ್ಣನ ಕೇಳ್ತಾನೆ, ಸ್ವಾಮಿ ಯಾಕೆ ಈ ರೀತಿ ಆಗೋಗಿದೆ, ನನಗೆ ಊಟ ತಿನ್ನೋದಕ್ಕಾಗ್ತಿಲ್ಲ, ನೀರು ಸಿಗ್ತಿಲ್ಲ, ಎಲ್ಲ ಮಾಯ ಆಗಿಬಿಡ್ತಿದೆ ಅಂತ. ಆಗ ಶ್ರೀಕೃಷ್ಣ, ಹೇಗೆ ನಾವು ಬಿಗ್ ಬಾಸಲ್ಲಿ ವಿ ಟಿ ಹಾಕ್ತಾರೆ ನೋಡಿ, ಬಾಬಾ ಇಲ್ಲಿ ವಿ ಟಿ ನೋಡು ಅಂತ, ಆ ರೀತಿ ಒಂದು ವಿ ಟಿ ತೋರಿಸ್ತಾನೆ. ಈ ಭೂಲೋಕದಲ್ಲಿ ಕರ್ಣ ಇದ್ದಾಗ ಆ ನೆಲದ ಮೇಲೆ ಬಿದ್ದಂಥ ವಸ್ತುವನ್ನು ಯಾವಾಗ ತೆಗೆದು ಇನ್ನೊಬ್ಬರಿಗೆ ಕೊಟ್ಬಿಟ್ನೋ ಅದರಿಂದ ಭೂದೋಷ ಆಗುತ್ತೆ. ಕರ್ಣನಿಗೆ ಸ್ವರ್ಗಕ್ಕೆ ಹೋದಾಗಲೂ ಅವನಿಗೆ ಊಟ ಸಿಗಲ್ಲ. ಯಾಕಂದರೆ ಪ್ರತಿಯೊಂದು ಊಟ ಅನ್ನುವಂಥದ್ದು ಏನಿದೆಯೋ, ಆಹಾರ ಅನ್ನುವಂಥದ್ದು ಭೂಮಿಯಿಂದನೇ ಬರುವಂಥದ್ದು. ಯಾರಿಗೆ ಭೂಮಿ ದೋಷ ಆಗುತ್ತೋ ಅವರಿಗೆ ಊಟ ಇದ್ದರೂ ಊಟ ತಿನ್ನೋಕ್ಕಾಗಲ್ಲ, ನೀರಿದ್ದರೂ ನೀರು ಕುಡಿಯೋಕ್ಕಾಗಲ್ಲ. ಭೂದೋಷ ಇರೋರಿಗೆಲ್ಲನೂ ಕಿಡ್ನಿ ಇರಲ್ಲ.
ನೀವು ಬೇಕಾದ್ರೆ ನೋಡಿ, ಅವರಿಗೆ ನೀರು ಕುಡಿಯೋದಕ್ಕೆ ಅಳತೆ ಅಷ್ಟೇ ಕೊಟ್ಟಿರ್ತಾರೆ, ಒಂದು ದಿನಕ್ಕೆ ಇಷ್ಟೇ ಕುಡಿಬೇಕು. ಯಾಕಂದರೆ ಅವರು ಪ್ಯೂರಿಫಿಕೇಷನ್ ಆಗ್ತಿರಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಎಲ್ಲ ಇದ್ದು ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಇಷ್ಟೇ ಅದೆಲ್ಲ ಇರುತ್ತಲ್ವ, ಪಥ್ಯಗಳಿರುತ್ತಲ್ವ. ಏಕೆ ಆ ರೀತಿ ಆಗುವಂಥದ್ದು? ಭೂಮಿ ದೋಷ ಇದ್ದರೆ ಬರೀ ಭೂಮಿ ಮಾತ್ರ ಬರೋದಿಲ್ಲ ಅಂತಂತಲ್ಲ, ಊಟದ ಭಾಗ್ಯವೂ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಯಾಕೆ ಈ ಕಥೆ ಹೇಳ್ತಿದ್ದೀನಿ ನಿಮಗೆ ಅಂತಂದರೆ, ಅತಿಯಾದ ದಾನ ತುಂಬ ಕೆಟ್ಟದ್ದು. ಬಿಕಾಸ್ ಈ ಭೂಲೋಕದಲ್ಲಿ ನಾನು ಹುಟ್ಟಿದ್ದೇನೆ, ನೀವೆಲ್ಲರೂ ಇದ್ದೀರಾ, ಮೇಡಮ್ ಇದ್ದಾರೆ, ಹಾಗೆ ಕ್ಯಾಮ್ರಾಮ್ಯಾನ್ ಇದ್ದಾರೆ. ಪ್ರತಿಯೊಬ್ಬರೂ ಈ ಭೂಲೋಕದಲ್ಲಿರುವಂಥವರು ಹುಟ್ಟಿರೋದು ಅವರ ಕರ್ಮ ಮತ್ತು ಪುಣ್ಯ ಅನುಸಾರವಾಗಿ. ಅವರವರ ಕರ್ಮಗಳನ್ನು ಅವರವರೇ ಅನುಭವಿಸ್ಬೇಕು ಅಂತಂತೇಳಿ ಯೂನಿವರ್ಸೇ ಬಿಟ್ಟಿರೋ ಅಂಥದ್ದು. ಅವ್ರ ಕಷ್ಟಗಳು ಅವರೇ ಅನುಭವಿಸ್ಬೇಕು, ಆಗ ಮಾತ್ರ ಅವ್ರಿಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಈಗ ಯಾರೋ ಒಬ್ಬರಿಗೆ ಚಿನ್ನ ಇಲ್ಲ, ಅದು ಕಷ್ಟ ಇದೆ, ಅದಕ್ಕೆ ಪರಿಹಾರ ನಾವಾಗಿರಬಾರ್ದು, ಅವ್ರಿಗೆ ಅವರೇ ಆಗಿರಬೇಕು. ಬಂಗಾರ ಇಲ್ಲ, ಅವ್ರು ದುಡ್ಕೊಳ್ಳಿ, ಅವರು ಚಿನ್ನ ಮಾಡಿಕೊಳ್ಳಿ, ಅವ್ರದ್ದು ಅವರು ಹಾಕ್ಕೊಳ್ಬೇಕು. ಆಗ ಮಾತ್ರ ಇನ್ನೊಬ್ಬರ ಕರ್ಮಗಳು ನಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ನಾವು ಯಾವಾಗ, ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಗೋಲ್ಡ್ ಇದೆ, ಮೇಡಮ್ ಬಂದು ಕೇಳ್ತಾರೆ, ನಾನು ಕೊಟ್ಬಿಟ್ಟೆ, ಓಕೆನಾ? ಈ ಗೋಲ್ಡ್ ಏನಾಗುತ್ತೆ, ಈಗ ನನ್ನಲ್ಲಿರೋ ಕರ್ಮ ಅವ್ರ ಹತ್ರ ಹೋಗುತ್ತೆ, ಇಲ್ಲ ಅವ್ರ ಹತ್ರ ಇರೋ ಕರ್ಮ ನನಗೆ ಬರಬೇಕೀಗ. ಈಗ ಅವ್ರಿಗೆ ತುಂಬ ಕಷ್ಟ ಇದೆ ಅಂದ್ಕೊಳ್ಳೋಣ, ಅವ್ರ ಕಷ್ಟ ನನಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಗೊತ್ತಿರಲಿ, ಯಾವುದೆಲ್ಲ ನಮ್ಮ ಮೈ ಮೇಲೆ ಹಾಕ್ಕೊಳ್ತೀವೋ ಅದರಲ್ಲಿ ನನ್ನ ಒಂದು ಮೆಮೊರಿ ಇರುತ್ತೆ, ಅಂದರೆ DNA ಇನ್ಫಾರ್ಮೇಷನ್ ಅದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈಗ ಈ ಬಟ್ಟೆ ಆಗ್ಬೋದು, ಈ ಬಟ್ಟೆ ನನ್ನೆಲ್ಲ ನೆನಪುಗಳೇನಿದೆಯೋ, ನನ್ನಲ್ಲಿ ಏನೆಲ್ಲ ಚೇತನ ಇದೆಯೋ ಅದ್ರದ್ದು ಕೆಲವು ಭಾಗಗಳು ಈ ಬಟ್ಟೆಯಲ್ಲೂ ಇರುತ್ತೆ. ಅದಕ್ಕೆ ನೋಡಿ, ಎಲ್ಲೋ ಒಂದು ಹತ್ರ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಏನೋ ಒಂದು ಆಗಬಾರ್ದು ಇನ್ಸಿಡೆಂಟ್ ಆಗಿದ್ದರೆ ಕಡೆಗೆ ನಮ್ಮ ಬಟ್ಟೆಯ ಸ್ಮೆಲ್ನ ಹಿಡ್ಕೊಂಡು ಅಥವಾ ನಮ್ಮ ಬಟ್ಟೆಯಿಂದ ನಾವೇನೋ ಮಾಡಿರೋದು, ಯಾರು ಮಾಡಿರೋದು ಎಲ್ಲವನ್ನು ಕಂಡುಹಿಡಿಬೋದು. ಬಿಕಾಸ್ ದ DNA ಇನ್ಫಾರ್ಮೇಷನ್ ಗೆಟ್ಸ್ ರೆಕಾರ್ಡೆಡ್ ಇನ್ ಎವ್ರಿಥಿಂಗ್ ದಟ್ ವಿ ಟಚ್, ಎವ್ರಿಥಿಂಗ್ ದಟ್ ವಿ ಪುಟ್ ಇಟ್ ಆನ್. ಸೊ ನನ್ನ ಗೋಲ್ಡು ಅವ್ರು ಹಾಕ್ಕೊಂಡಾಗ ನನ್ನ ಇನ್ಫಾರ್ಮೇಷನ್ ಅವ್ರಿಗೆ ಹೋಗುತ್ತೆ, ಅವ್ರು ಹಾಕಿದ್ದು ಮತ್ತು ನಾನು ತೆಗೆದುಕೊಂಡಾಗ ಅವರ ಇನ್ಫಾರ್ಮೇಷನ್ ಮತ್ತು ನನಗೂ ಟ್ರಾನ್ಸ್ಫರ್ ಆಗುತ್ತೆ. ಭೌತಿಕ ಪ್ರಪಂಚದಲ್ಲೇ ಹೀಗಿದ್ದರೆ, ಇನ್ನು ಕ್ವಾಂಟಮಲ್ಲಿ ನನ್ನಲ್ಲಿರೋ ಕರ್ಮಗಳು, ನನ್ನಲ್ಲಿರೋ ಪುಣ್ಯಗಳು ಎಲ್ಲವೂ ಒಬ್ರಿಗೊಬ್ರಿಗೆ ಎಕ್ಸ್ಚೇಂಜ್ ಆಗುತ್ತೆ. ಯಾರಿಗೂ ಗೋಲ್ಡನ್ನು ಕೊಡೋಂಗಿಲ್ಲ. ನಮ್ಮ ಸಬ್ಜೆಕ್ಟ್ ಯೂನಿವರ್ಸ್ ನಿಯಮದ ಪ್ರಕಾರ ನಾವು ಕೊಡೋ ಹಾಗೆ ಇಲ್ಲ. ಗುರೂಜಿ, ಈಗ ಒಂದು ವೇಳೆ ಈಗ ಕುಟುಂಬದಲ್ಲಿ ಅಂದರೆ ತಾಯಿ ಬಂಗಾರ ಮಕ್ಕಳು ಹಾಕೊಳ್ಳುವಂಥದ್ದು, ಅಕ್ಕ ತಂಗಿ, ಅಂದರೆ ಕುಟುಂಬದಲ್ಲಿ ನಾವು ಕೊಡಬಹುದಾ? ಯೂಶ್ವಲಿ ನಾನು ತಾಯಿಗೆ ಓಕೆ ಅಂತ ಹೇಳ್ತೇನೆ, ಅಕ್ಕ ತಂಗಿ ಅಣ್ಣ ತಮ್ಮ ನಮ್ಮ ಸಬ್ಜೆಕ್ಟಲ್ಲಿ ಇಲ್ಲ. ಓಕೆ, ಅಂತಂದರೆ ನಾವು ದ್ವೇಷ ಮಾಡ್ತೇವೆ ಅಂತ. ಅಂದರೆ ಯೂಶ್ವಲಿ ಬಂಗಾರ ಆಗಿರೋದ್ರಿಂದ ನಾವು ಹೊರಗಡೆ ಅವರಿಗೆ ಕೊಡೋದಕ್ಕೆ ಅಷ್ಟು ಪ್ರಿಫರ್ ಮಾಡಲ್ಲ, ಅದು ಮನೆ ಒಳಗಡೆ ಸರ್ಕ್ಯುಲೇಟ್ ಆಗ್ತಾ ಇರತ್ತೆ. ಸೊ ಯೂಶ್ವಲಿ ತಾಯಿಗೆ ಮಗಳು ಕೊಡ್ಬೋದು, ಮಗಳಿಗೆ ತಾಯಿ ಕೊಡ್ಬೋದು, ಅಥವಾ ಮಕ್ಕಳು ಕೊಡ್ಬೋದು. ಬಟ್ ಬೇರೆಯವರಿಗೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಆಗ್ಬೋದು ನಾವು ಕೊಡಲಿಕ್ಕಿಲ್ಲ. ಯಾಕಂತಂದರೆ ಒಂದಂತೂ ಗೊತ್ತಿರಲಿ, ಹುಟ್ಟುತ್ತಾ ಮಾತ್ರ ಅಕ್ಕ ತಂಗಿ ಅಣ್ಣ ತಮ್ಮ, ಬೆಳೀತಾ ದಾಯಾದಿಗಳು. ಇದು ನಾನಲ್ವಲ್ಲ ಹೇಳಿದ್ದು. ಅದೇ ನೀವು ಹುಟ್ಟುತ್ತಾ ತಂದೆ ತಾಯಿ, ಬೆಳೀತಾ ದಾಯಾದಿಗಳು, ತಂದೆ ತಾಯಿಗೆ ಹೇಳಿಲ್ವಲ್ಲ. ತಂದೆ ತಾಯಿ ಯಾವಾಗಲೂ ತಂದೆ ತಾಯಿನೇ, ಹುಟ್ಟುತ್ತಾನೋ ಕಡೆಯ ತನಕನೂ. ಆದರೆ ಅಣ್ಣ ತಮ್ಮ ಅಕ್ಕ ತಂಗಿ ಏನಾದರೂ ದಾಯಾದಿಗಳಾಗ್ಬಿಟ್ರು, ಹೇಗಾಗ್ಬಿಟ್ರು, ಬೆಳೀತಾ ಹಾಗೆ ಆಗೋದು. ಹಾಗಾಗಿ ನಾವು ಯಾರನ್ನು ನನ್ನ ಅಕ್ಕ, ನನ್ನ ತಂಗಿ ಅಥವಾ ನನ್ನ ಅಣ್ಣ ತಮ್ಮ ಅಂದ್ಕೊಳ್ತೇವೋ ಅವರೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಮಾತ್ರ. ದೊಡ್ಡವ್ರು ಆಗ್ತಾ ಅವರು ಪ್ರಪಂಚಕ್ಕೆ ಅಕ್ಕ ತಮ್ಮ ಅಣ್ಣ ತಂಗಿ ಅಷ್ಟೇ, ಬಟ್ ಭಾವನೆಗಳಲ್ಲಿ ಅವರು ದಾಯಾದಿಗಳಾಗಿರ್ತಾರೆ. ಸೊ ಹಾಗಾಗಿ ನಾವು ಕೊಡಲಿಕ್ಕಿಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ಕರ್ಮ ಬರಬೇಕು ಅಂತಂದರೆ ಗೋಲ್ಡ್ ಕೊಡಿ, ಕರ್ಮ ಬರಬಾರ್ದು ಅಂದರೆ ತೆಪ್ಪಗಿರಿ. ಇನ್ನೇನು ಮೇಡಮ್? ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಗುರುಜಿ. ಇನ್ನು ಚಿನ್ನ ಇರೋದು ಕಷ್ಟ ಕಾಲಕ್ಕೆ, ಅಂದರೆ ಜನ ತುಂಬ ಕಷ್ಟಪಟ್ಟು ಚಿನ್ನ ತೊಗೊಳ್ಳೋದೇ ನಮ್ಮ ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಹೇಳಿಬಿಟ್ಟು. ಈಗೇನೋ ಒಂದು ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಏನಾದರೂ ತೊಗೋಬೇಕು ಅಂದಾಗ ಫಸ್ಟಿಗೆ ನಮ್ಮ ಮೈಂಡಿಗೆ ಬರುವಂಥದ್ದೇ, ಓಕೆ ಲೋನ್ ಆಗಲಿಲ್ವಾ, ಅಥವಾ ನಮ್ಗೆ ಶಾರ್ಟೇಜ್ ಆಯಿತಾ, ಮನೇಲಿ ಬಂಗಾರ ಇದೆಯಲ್ಲ ಬಿಡು ಅದನ್ನು ಅಡ ಇಟ್ಬಿಟ್ಟು ದುಡ್ಡು ತೊಗೊಳ್ಳೋಣ ಅಂತ. ಸೊ ಕಷ್ಟ ಕಾಲ ಬಂದಾಗ ನಾವು ಈ ರೀತಿ ಬಂಗಾರವನ್ನು ಅಡ ಇಡಬಹುದಾ? ಓಕೆ, ವೆಲ್, ಇದು ಸಟ್ಟಲಾಗಿ ಹೇಗಿದೆ ನೋಡಿ. ನಾವೇನು ಅಂದ್ಕೊಂಡು ಬಂಗಾರ ತೊಗೊಂಡಿರ್ತೀವಿ ಮೇಡಮ್, ಏನು ಅಂದ್ಕೊಂಡು ತಗೊಳ್ತೀವಿ? ಕಷ್ಟ ಕಾಲಕ್ಕಾಗತ್ತೆ ಅಂತ. ಯಾಕೆ ಆ ಥರ ಅಂದ್ಕೋಬೇಕು? ನೀವೇನು ಅಂದ್ಕೊಳ್ತೀರೋ ಅದೇ ತಾನೇ ಆಗಬೇಕು. ಸೊ ಈಗ
ನೀವು ಕಷ್ಟ ಕಾಲಕ್ಕೆ ಬಂಗಾರ ಆಗುತ್ತೆ ಅಂತ ತೆಗೆದುಕೊಂಡಿರೋ ಕಾರಣ ನಿಮ್ಮ ಮೂಲವಾಗಿ ನಿಮ್ಮ ಜಾತಕದ ಪ್ರಕಾರನೋ ಅಥವಾ ಯೂನಿವರ್ಸ್ ಪ್ರಕಾರ ನಿಮಗೆ ಕಷ್ಟ ಇಲ್ಲ. ಆ್ಯಕ್ಚುಲಿ ನಿಮಗೆ ಕಷ್ಟ ಬರೋದಕ್ಕಿಲ್ಲ, ಅಂತಂಥ ಕಷ್ಟ ಬರಬಾರ್ದು ಅಂತಿರುತ್ತೆ. ಬಟ್ ನೀವು ಯಾವಾಗ ಈ ರೀತಿ ಸಂಕಲ್ಪ ಮಾಡ್ಕೊಳ್ತೀರೋ, ಈಗ ದೇವರಿಗೆ ಗೊತ್ತಿಲ್ಲ, ಯೂನಿವರ್ಸ್ಗೆ ನೀವು ಕೇಳಿದ ತಾನೇ ಕೊಡಬೇಕು. ಕಷ್ಟಕ್ಕಾಗುತ್ತೆ ಅನ್ನೋದಕ್ಕೆ ಕಷ್ಟ ಕೊಡ್ತಾನೆ. ಎಂಥ ಕಷ್ಟ ಬರುತ್ತೆ ಅಂತಂದರೆ, ಈ ಗೋಲ್ಡನ್ನು ಅಡ ಇಡಬೇಕು ಇಲ್ಲ ಮಾರಬೇಕು ಅಂಥ ಕಷ್ಟ ಬರುತ್ತೆ. ಈ ಕಷ್ಟ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಯೂನಿವರ್ಸ್ ಅಲ್ಲ, ದೇವರಲ್ಲ, ನೀವೇ. ನಮ್ಮ ಮೈಂಡ್ ಸೆಟ್, ಯಾಕಪ್ಪ ನೀವು ತೆಗೆದುಕೊಳ್ಬೇಕಿತ್ತು? ಅಲ್ಲ, ಈ ಬಂಗಾರ ತೆಗೆದುಕೊಳ್ಳೋಕೆ ಹೋದಾಗ ಇದು ನನ್ನ ಖುಷಿಗೋಸ್ಕರ ತೆಗೆದುಕೊಳ್ತಿದ್ದೀನಿ, ಇದು ನನ್ನ ಜೊತೆ ಇದ್ದು ಹಾಗೆ ನನ್ನ ಮಕ್ಕಳಿಗೆ ಹೋಗಿ ಎಲ್ಲರೂ ಇದರಿಂದ ಸಂಭ್ರಮಿಸ್ಬೇಕು, ವಿ ಶುಡ್ ಆಲ್ ಬಿ ವೆರಿ ಹ್ಯಾಪಿ ವಿತ್ ದಿಸ್ ಗೋಲ್ಡ್ ಅಂತ ನೀವು ತೆಗೆದುಕೊಂಡಿದ್ರೆ ಕಷ್ಟನೇ ಬರ್ತಿದ್ದಿಲ್ಲ. ಇದನ್ನು ಅಡ ಇಡೋ ಅಂಥ ಪ್ರಮೇಯನೋ ಅಥವಾ ಮಾರೋ ಅಂಥ ಸನ್ನಿವೇಶನೋ ಬರ್ತಿರಲಿಲ್ಲ. ನೀವು ಯಾವಾಗ ಈ ರೀತಿ ಅಂದ್ಕೊಂಡ್ರೋ, ನಿಮ್ಮ ನಂಬಿಕೆನೇ ಈಗ ಅದು ಸರಿ ಮಾಡಬೇಕು, ಅದಕ್ಕೋಸ್ಕರ ಕಷ್ಟ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಆ ರೀತಿ ಯಾವತ್ತೂ ಗೋಲ್ಡನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಸಂತೋಷಕ್ಕೆ, ನಮ್ಮ ಸಮೃದ್ಧಿಗೆ ಅಂತಂತೇಳಿ ಬಂಗಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಕು. ಒಂದು ವೇಳೆ ಈಗಾಗಲೇ ಅಂದ್ಕೊಂಬಿಟ್ಟಿರ್ತೀರ, ಕಷ್ಟ ಬಂದುಬಿಟ್ಟಿರುತ್ತೆ ಅಂದ್ಕೊಳ್ಳೋಣ, ಅಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬಂಗಾರನ ಅಡ ಇಡೋಂಗಿಲ್ಲ, ಮಾರಿಬಿಡ್ಬೇಕು. ಸೊ ನಮ್ಮ ಸಬ್ಜೆಕ್ಟ್ ಪ್ರಕಾರ ನಾವು ಅಡ ಇಡಲ್ಲ. ಯಾಕೆ ಅಡ ಇಡಲ್ಲ ಅಂತ ಹೇಳ್ತೀನಿ. ಇಟ್ಸ್ ಲೈಕ್ ನಮಗೆ ದೇವ್ರ ಸಮಾನ ಹೋಲಿಸ್ತೇವೆ ನಾವು. ಏನು, ಲಕ್ಷ್ಮಿಯನ್ನು, ಲಕ್ಷ್ಮೀ ದೇವರೇ, ಸೊ ಬಂಗಾರನೂ ದೇವರೇ. ಅಂಥ ಕಷ್ಟ ಬಂದಾಗ ಲಕ್ಷ್ಮಿನ ಎತ್ಕೊಂಡೋಗಿ ಎಲ್ಲೋ ಒಂದು ಲಾಕರಲ್ಲೋ ಇನ್ನೊಂದೆಲ್ಲೋ ಬಂಧನ ಮಾಡೋದು ಬೇಡ. ಅಟ್ಲೀಸ್ಟ್ ನಾವು ಮಾರೋದೇ ಅನ್ನೋಂಥದ್ದಾದರೆ ಅವಳನ್ನ ಬಂಧಿಸಿಲ್ಲ, ಎಲ್ಲೋ ಒಂದು ಹತ್ರ ಸ್ವತಂತ್ರ ಕೊಟ್ಟಂಗೆ ಅಂದ್ಕೊಳ್ತೀವಿ ನಾವು. ನಮ್ಮ ಸಬ್ಜೆಕ್ಟ್ ಪ್ರಕಾರ ಸ್ವತಂತ್ರ, ಫ್ರೀಯಿಂಗ್ ಇಟ್. ಇಟ್ಸ್ ಲೈಕ್ ಐ ಹ್ಯಾವ್ ಅ ಬರ್ಡ್. ನನ್ನ ಹತ್ರ ಒಂದು ಅದ್ಭುತವಾದ ಪಕ್ಷಿ ಇದೆ. ಆ ಪಕ್ಷಿನ ಈ ಗೂಡಲ್ಲಿಲ್ಲದೆ ಇನ್ನೊಂದು ಗೂಡಲ್ಲಿ ಇಡೋದಕ್ಕೆ ಇಷ್ಟಪಡೋದಲ್ಲ, ಅದನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದೀನಿ. ಅಟ್ಲೀಸ್ಟ್ ಬಿಟ್ಟರೆ ಆ ಪಕ್ಷಿ ಖುಷಿಯಾದರೂ ಇರುತ್ತಲ್ವ, ಅಪ್ಪ ಎಲ್ಲೋ ಹಾರ್ಕೊಂಡೋಗಿ ಏನೋ ತಿನ್ಕೊಂಡು ಹೆಂಗೋ ಬದುಕ್ತಿರುತ್ತೆ. ಅದನ್ನು ತೊಗೊಂಡೋಗಿ ಇನ್ನೂ ಬಂಗಾರದ ಪಂಜರದಲ್ಲಿಟ್ಟರೆ, ಸೊ ಹಾಗಾಗಿ ನಾವು ಹಡ ಇಡೋಂಗಿಲ್ಲ. ಸೊ ಬಹುತೇಕ ಮಂದಿ ಸಾಲದಲ್ಲಿರೋರು, ನೀವು ನಿಜವಾಗ್ಲೂ ಅದಕ್ಕೆ ಕಟ್ತಾನೇ ಇರ್ತೀರ ಬಡ್ಡಿ. ಗೋಲ್ಡ್ ಎಲ್ಲಿರುತ್ತೆ? ನಿಮ್ಮ ಮೈ ಮೇಲಿರಲ್ಲ, ಅದು ಎಲ್ಲೋ ಒಂದು ಹತ್ರ ಬಿದ್ದಿರುತ್ತೆ. ಬಟ್ ನಿಮ್ಮ ಮೈಂಡಲ್ಲಿ ಏನಿರುತ್ತೆ ಗೊತ್ತಾ? ಯಾವತ್ತೋ ಒಂದಿನ ಬಿಡಿಸ್ತೀನಿ ಅಂತಂತೇಳಿ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು, ಅದನ್ನು ದರಿದ್ರ ಬಂದುಬಿಡುತ್ತೆ. ದಯವಿಟ್ಟು ಕೊಟ್ಬಿಡಿ. ಹೇಗೋ ಅದು ಹಳೆ ಡಿಸೈನ್ ತಾನೇ, ನಾವು ಚೆನ್ನಾಗಿ ಆಗ್ತೀವಲ್ವ, ಹೊಸ ಡಿಸೈನ್ ಮಾಡಿಸೋಣ. ಓಕೆ, ಸೊ ಅಟ್ಲೀಸ್ಟ್ ಮೈಂಡಲ್ಲಿ ಸ್ವಲ್ಪ ಫ್ರೀಡಮ್ ಆದರೂ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಕೀಪ್ ಇಟ್ ಸಮ್ವೇರ್, ರಾದರ್ ಯು ಸೆಲ್ ಇಟ್ ಆ್ಯಂಡ್ ಬೈ ಅ ನ್ಯೂ ಪೀಸ್. ಓಕೆ, ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಬಂಗಾರವನ್ನು ಅಡ ಇಡಬಾರ್ದು, ಅದ್ರ ಬದಲಿಗೆ ಮಾರಿಬಿಡಿ ಅಂತ ಹೇಳಿ. ಮತ್ತು ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ಆಗುತ್ತೆ. ಸೊ ಬಂಗಾರ ಕೊಂಡ್ಕೊಳ್ಬೇಕಾದ್ರೆ ಇದರಿಂದ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೊಂಡ್ಕೊಳ್ಳಿ. ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ಕೊಂಡ್ಕೊಂಡ್ರೆ ಕಷ್ಟ ಖಂಡಿತವಾಗ್ಲೂ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಇನ್ನು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಒಂದಷ್ಟು ಟಿಪ್ಸ್ಗಳನ್ನು, ಅಂದರೆ ಸುಲಭ ಮಾರ್ಗೋಪಾಯಗಳನ್ನು ತಿಳಿಸ್ಕೊಡ್ತೀರಾ. ಇವತ್ತಿನ ವಿಚಾರ ಗೋಲ್ಡ್ಗೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ಈಗ ಬಂಗಾರದ ಬೆಲೆ ಅಂತೂ ಗಗನಕ್ಕೆ ಏರ್ತಾ ಇದೆ. ನಿಜಕ್ಕೂ ನಾವು ಬಂಗಾರ ಇನ್ನು ಮುಂದೆ ತೊಗೊಳಕ್ಕಾಗತ್ತಾ ಅನ್ನೋವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದೆ. ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಂಗಾರವನ್ನು ಕೊಂಡ್ಕೋಬೇಕು ಅನ್ನೋಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಸೊ ಚಿನ್ನ ಬೇಕು ಅನ್ನೋರಿಗೆ ಯಾವ ಒಂದು ಸುಲಭ ಒಂದು ವಿಶ್ವ ಮಂತ್ರ ತಂತ್ರವನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ? ಸೊ ಚಿನ್ನ ಎಲ್ಲರ ಹತ್ರ ಇರಬೇಕು, ವಿಶೇಷವಾಗಿ ಹೆಣ್ಮಕ್ಳ ಮೈ ಮೇಲೆ ಕಂಪಲ್ಸರಿ ಇರಬೇಕು. ಯಾಕಂತಂದರೆ ನಾವೆಲ್ಲರೂ ಮಣ್ಣಿನಿಂದ ಮಾಡಲ್ಪಟ್ಟವರು. ಆರ್ ಮೇಕ್ ಈಸ್ ಫ್ರಮ್ ದ ಮಡ್, ಅರ್ಥಂದ. ಹಾಗಾಗಿ ನಮ್ಮಲ್ಲಿ ಎಲ್ಲ ಅಂಶಗಳು ಇದೆ, ಎಲ್ಲ ಖನಿಜಾಂಶಗಳಿಂದ ಈ ಒಂದು ಶರೀರ ಸೃಷ್ಟಿಯಾಗಿರುವಂಥದ್ದು. ಈ ಹೆಣ್ಮಗಳಿಗೆ ವಿಶೇಷವಾಗಿ ಕೆಲವು ಖನಿಜಗಳು ಹೆಚ್ಚು ಬೇಕಿರುತ್ತೆ. ಹಾಗಾಗಿ ಸನಾತನ ಧರ್ಮದಲ್ಲಿ ಯಾವುದೋ ಕಾಲಕ್ಕೆ ಇದನ್ನು ಸೃಷ್ಟಿ ಮಾಡಿರೋವಂಥದ್ದು. ಅವಳಿಗೆ ಮಾತ್ರ ನೋಡಿ ಕಂಪಲ್ಸರಿ ತಾಳಿ ಇರೋವಂಥದ್ದು, ಕಂಪಲ್ಸರಿ ಗೋಲ್ಡ್ ಇರೋವಂಥದ್ದು. ಅವಳಿಗೆ ಮಾತ್ರ ನೋಡಿ ಕಿವಿ ಚುಚ್ಚಿರ್ತಾರೆ, ಇದು ಮ್ಯಾಂಡೇಟ್ರಿ. ಆಮೇಲೆ ಮೂಗಲ್ಲಿ ಹಾಕುವಂಥದ್ದು, ಅಥವಾ ಬೆರಳಲ್ಲಿ ಹಾಕುವಂಥದ್ದು, ಅಥವಾ ಕಾಲಲ್ಲಿ ಹಾಕುವಂಥದ್ದು, ಪ್ರತಿಯೊಂದು ನೋಡಿ ನಿಮಗೆ ಬೆಳ್ಳಿ ಬಂಗಾರ ಯಾವುದಿದೆಯೋ ಹೆಚ್ಚು ನೋಡಿ ಹೆಣ್ಮಗಳಿಗೆ ಹಾಕುವಂಥದ್ದು. ಬಿಕಾಸ್ ಆ ಖನಿಜಗಳು ಕೆಲವೊಂದು ಒಳಗಡೆ ಸೇವನೆ ಮಾಡೋದ್ರಿಂದ ಕೆಲವು ಬರುತ್ತೆ, ಕೆಲವು ಈಗ ಹಾಕೋದ್ರಿಂದ ಈ ಬಾಡಿಯಲ್ಲಿ ಫೀಲ್ ಆಗ್ತಿದ್ರೆ ಸಾಕು, ಮುಟ್ತಿದ್ರೆ ಸಾಕು,
ಅದ್ರ ಅಂಶ ಏನು ಬೇಕೋ ಅದಕ್ಕೆ ಸಿಗ್ತಿರುತ್ತೆ. ಅದೇ ರೀತಿ ಬಳೆನೂ ಅಷ್ಟೆ. ಆ ಬಳೆಯ ಶಬ್ದದಿಂದ ಕೆಲವೊಂದು ಅವಳಿಗೇನು ಬೇಕೋ ಅಂಥದ್ದು ಅವಳು ಪಡ್ಕೊಳ್ತಿರ್ತಾಳೆ. ವಿಶ್ವ ನಿಯಮಗಳ ಪ್ರಕಾರ ಬಹುತೇಕ ಒಂದು ವಿಚಾರಗಳಿದೆ. ಕ್ವಾಂಟಮಲ್ಲಿ ಇವೆಲ್ಲ ಇದ್ದಾವೆ. ಬಟ್ ಫಿಸಿಕಲ್ ವರ್ಲ್ಡಲ್ಲಿ ಜನಗಳಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಗೋಲ್ಡ್ ಮಾಡ್ಕೋಬೇಕು. ವಿಶೇಷವಾಗಿ ಗಂಡು ಮಕ್ಳು ಯಾರು ನೋಡ್ತಿದ್ದೀರೋ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಮಗಳಿಗೆ ಅಥವಾ ನಿಮ್ಮ ತಾಯಿಗೆ ಹೆಚ್ಚು ಗೋಲ್ಡನ್ನು ಕೊಡಿಸ್ಬೇಕು. ಯಾಕೆ ಅಂತಂದರೆ ಯಾವಾಗ ಹೆಣ್ಣು ಮನೆಯಲ್ಲಿರೋ ಹೆಣ್ಣು ಸಂತೋಷವಾಗಿರ್ತಾಳೋ ಅಲ್ಲೆಲ್ಲ ಆ ಭಗವಂತನ ಯೂನಿವರ್ಸೇ ಲಕ್ಷ್ಮಿನೇ ನೆಲೆಸಿರ್ತಾಳೆ ಅಂತಂತೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ವೆನ್ ಯು ಮೇಕ್ ಯುವರ್ ವುಮನ್ ಹ್ಯಾಪಿ ಹೂಸ್ ಎಟ್ ಹೋಮ್ ಯು ವುಡ್ ಬಿ ಇವೆಂಚುಲಿ ಬಿ ವೆರಿ ವೆರಿ ಹ್ಯಾಪಿ. ನಿಮಗೆ ಪ್ರಾಸ್ಪ್ಯಾರಿಟಿ ಬರಬೇಕು, ನೀವು ಶ್ರೀಮಂತರಾಗಬೇಕಂತಂದರೆ ನಿಮ್ಮ ಸ್ವಾರ್ಥಕ್ಕಾದರೂ ಸರಿ ನೀವು ಮನೆಯಲ್ಲಿರೋ ಹೆಣ್ಮಗಳಿಗೆ ಏನು ಕೊಡಿಸ್ಬೇಕೋ ಅದೆಲ್ಲ ನೀವು ಕೊಡಿಸ್ತಿರ್ಬೇಕು. ಇದನ್ನು ಅಟ್ ಎ ಟೈಮ್ ಒಂದೇ ಸಲ ವರ್ಷಕ್ಕೆ ಒಂದು ಸಲ ಕೊಡಿಸ್ಬೇಕಂದ್ರೆ ಕಷ್ಟ ಆಗ್ಬೋದು. ಈ ಸಣ್ಣ ಚೀಟಿ ಥರ ಆಗ್ತಾರಲ್ವ, ಈ ಗೋಲ್ಡ್ ಶಾಪಲ್ಲೇ ಇರುತ್ತೆ, ಪ್ರತಿ ತಿಂಗಳು ಇಷ್ಟು ಕಟ್ಬೋದು ಅಂತಂತೇಳಿ ಅಂಥದ್ದು ಯಾವುದಾದ್ರೂ ಒಂದು ಮಾಡಿ. ಅದಾದಮೇಲೆ ನಿಮ್ಮ ಮೈಂಡಲ್ಲಿ ಬರಬೇಕದು. ಏನೋ ಚಿನ್ನದ ಮೇಲೆ ಆಸೆ ಪ್ರೀತಿ ಅನ್ನೋಂಥದ್ದು ಬಂದಾಗ ಮಾತ್ರ ಚಿನ್ನ ಬರೋದಕ್ಕೆ ಸಾಧ್ಯ. ನೀವು ಎಷ್ಟೋ ಜನ ಇರ್ತಾರೆ, ನೀವು ಕೇಳಿಸ್ಕೊಂಡಿದ್ದೀರಾ, ಅಯ್ಯೋ ನನಗೆ ಗೋಲ್ಡ್ ಅಂದರೆ ಇಷ್ಟನೇ ಇಲ್ಲ ಅಂಥೇಳಿ. ಅವ್ರ ಹತ್ರ ಗೋಲ್ಡೇ ಬರಲ್ಲ. ನೀವು ನೋಡಿ, ಗಮನಿಸಿದ್ದೀರಾ ಇದನ್ನ? ಅಂಥದ್ರಲ್ಲಿ ನಾನು ಒಬ್ಬ. ನನಗೆ ಗೋಲ್ಡ್ ಅಂದರೆ ಇಷ್ಟ ಇಲ್ಲ. ಅನಂತ ವಿಶ್ವ ಆಚಾರ್ಯ ಇನ್ನಿವತ್ತಿಗೆ ಒಂದು ರಿಂಗು ಸಹ ಹಾಕಲಿಲ್ಲ ಮೇಡಮ್. ಟಿಲ್ ಟುಡೇ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇನ್ಬಿಲ್ಟ್ ಸ್ಟ್ರಕ್ಚರು. ಇನ್ನಿವತ್ತಿಗೆ ಯಾವತ್ತು ನನ್ನ ಮದುವೆ ದಿನಾನು ಅವತ್ತು ರಿಂಗ್ ಹಾಕಿದ್ರು, ಅವತ್ತೇ ತೆಗೆದು ಕೊಟ್ಬಿಟ್ಟೆ. ಅದೇನೋ ಆಗಲಿಲ್ಲ ನನ್ನ ಕೈಯಲ್ಲಿ. ಸೊ ಐ ಕುಡಂಟ್ ವೇರ್ ಅ ಸಿಂಗಲ್ ಈವನ್ ಚೈನ್ ಆಲ್ಸೋ. ನನ್ನ ಲೈಫಲ್ಲೇ ಹಾಕಲಿಲ್ಲ. ಅದು ಕೆಲವ್ರಿಗೆ ಬಂದ್ಬಿಡುತ್ತೆ ಆ ರೀತಿ. ಸೊ ವಿಶೇಷವಾಗಿ ಹೆಣ್ಮಕ್ಳಿಗೆ ಆ ಭಾವನೆ ಇರಬಾರ್ದು. ನಿಮಗೆ ಬೇಕೇ ಬೇಕು, ನನಗೆ ಓಕೆ, ಬಟ್ ನಿಮಗೆ ಬೇಕೇ ಬೇಕು. ಸೊ ಹಾಗಾಗಿ ಇಷ್ಟಪಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಯಾಕಂದರೆ ಕೆಲವು ಲೈನ್ಸ್ ಇದೆ ಇಲ್ಲಿ, ನಾನು ಸುಮ್ಮನೆ ಓದ್ಬಿಡ್ತೇನೆ. ಹೊಲಿಗೆ ಸರಿ ಇದ್ದರೆ ಬಟ್ಟೆ ಸುಂದರವಾಗಿರುತ್ತಂತೆ, ನಾಲ್ಗೆ ಸರಿ ಇದ್ದರೆ ಬದುಕು ಸುಂದರವಾಗಿರುತ್ತೆ, ಆದಾಯ ಪಾದರಕ್ಷೆಯ ರೀತಿಯಂತೆ, ಚಿಕ್ಕದಿದ್ದರೆ ಕಚ್ಚುತ್ತಂತೆ, ದೊಡ್ಡದಾಗಿದ್ದರೆ ಹೆಜ್ಜೆ ತಪ್ಪಿಸುತ್ತಂತೆ. ಸೊ ಹಾಗಾಗಿ ಎಲ್ಲ ವಿಷಯದಲ್ಲೂ ಎಚ್ಚರಿಕೆ ಇರಬೇಕು. ಎಲ್ಲವೂ ಮಿತಿಯಲ್ಲಿ ಇರಬೇಕು. ಸೊ ನಿಮ್ಮ ಹತ್ರ ಹೆಚ್ಚಿಲ್ಲ ಅಂತಂದರೆ ಬಂಗಾರ ದಯವಿಟ್ಟು ತೆಗೆದುಕೊಳ್ಳಿ. ಹೆಚ್ಚಿದ್ರೆ ಸಾಕ್ಬಿಡಿ. ಏನಕ್ಕೆ ಬೇಕು? ಲೆಟ್ಸ್ ನಾಟ್ ಹೋಲ್ಡ್ ಇಟ್. ಅಕ್ಯುಮುಲೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಓಕೆ ಎಸ್ ಮೇಡಮ್. ವಿಶ್ವ ಮಂತ್ರ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಗೋಲ್ಡು ಇಷ್ಟ ಇದ್ದು ನಾವು ಹೆಚ್ಚು ಮಾಡಬೇಕು ಅಂತಿರುತ್ತೋ ಅವರು ಬೆಳಿಗ್ಗೆ ಇದನ್ನು ಹೇಳ್ಕೊಳ್ಳಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಬೇಕಿರೋದಕ್ಕೆ ಹೇಗೋ ಪೂಜೆ ಮಾಡ್ತಿರಲ್ವ ಬೆಳಿಗ್ಗೆ, ಆ ಪೂಜೆ ಸಂದರ್ಭದಲ್ಲಿ ಇದೊಂದು ಮಂತ್ರ ಅಂತಂತ ನೀವು ಹೇಳ್ಕೊಳ್ತೀರಿ ಮನಸ್ಸಲ್ಲಿ. ಬೆಳ್ಳಿ ಬಂಗಾರ ವಜ್ರಗಳು ತಾಯಿ ಲಕ್ಷ್ಮಿಯ ಸ್ವರೂಪಗಳು. ನನ್ನ ಮೇಲೆ ಲಕ್ಷ್ಮಿಯ ಕೃಪೆ ಇದೆ. ನನ್ನ ಜೊತೆ ಯಾವಾಗಲೂ ಬೆಳ್ಳಿ ಬಂಗಾರ ವಜ್ರಗಳು ಸಂತೋಷದಿಂದ ಸಂಭ್ರಮಿಸುತ್ತದೆ. ನನಗೆ ಇಹಲೋಕದ ಸಕಲ ಸಿರಿ ಸಂಪತ್ತುಗಳನ್ನು ದಯಪಾಲಿಸಿ ಪೋಷಿಸುತ್ತಿರುವುದಕ್ಕೆ ವಿಶ್ವಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು. ಐ ಲವ್ ಗೋಲ್ಡ್ ಆ್ಯಂಡ್ ಗೋಲ್ಡ್ ಲವ್ಸ್ ಮೀ ಇನ್ ರಿಟರ್ನ್. ಥ್ಯಾಂಕ್ ಯು ಯೂನಿವರ್ಸ್. ಇದನ್ನು ಪದೇ ಪದೇ ಹೇಳ್ಕೊಳ್ತೀರಿ. ಬಿಕಾಸ್ ವಾಟ್ ಎವರ್ ಯು ಸೇ ಅಲ್ಲ, ಎವ್ರಿಥಿಂಗ್ ಗೆಟ್ಸ್ ರೆಕಾರ್ಡೆಡ್ ಇನ್ ದಿ ಯೂನಿವರ್ಸ್. ಸೊ ಯಾವುದಕ್ಕೆಲ್ಲ ನಿಮಗೆ ಇಚ್ಛೆ ಇರುತ್ತೋ, ಯಾವುದಕ್ಕೆಲ್ಲ ಹಂಗರ್ ಅಂತಿರುತ್ತೋ, ಹಸಿವಂತಿರುತ್ತೋ ಅವೆಲ್ಲವೂ ನಮ್ಮಗಳಿಗೆ ಸಿಗುತ್ತೆ. ಬಟ್ ಹಸಿವಿದ್ದಾಗ ಮಾತ್ರ. ಸೊ ದಯವಿಟ್ಟು ಮಾಡಿ. ಹೆಚ್ಚು ಗೋಲ್ಡ್ ಮಾಡ್ಕೊಳ್ಳಿ. ಹೆಚ್ಚಂದರೆ ಎಷ್ಟು ಬೇಕೋ ಅಷ್ಟು, ಎಷ್ಟಂದರೆ ಅಷ್ಟಲ್ಲ. ಅಷ್ಟೇ ಮೇಡಮ್. ಓಕೆ ಗುರುಜಿ, ಬಂಗಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಅದರಲ್ಲೂ ಎಸ್ಪೆಷಲಿ ಬಂಗಾರ ಇದ್ದಾಗ ನಾವು ಬೇರೆಯವ್ರಿಗೆ ಆಗಾಗ ಕೊಡೋದು ಸಹಜ. ಬಟ್ ಆ ರೀತಿ ಕೊಡೋದ್ರಿಂದ ಯಾವ ರೀತಿ ನೀವು ಒಂದಷ್ಟು ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಅದು ಯಾಕೆ ಕೊಡಬಾರ್ದು, ಮತ್ತು ಬಂಗಾರವನ್ನು ಯಾಕೆ ಅಡ ಇಡಬಾರ್ದು ಅನ್ನೋದ್ರ ಜೊತೆಗೆ ಬಂಗಾರ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಪ್ರೀತಿ. ಅದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಗುರುಜಿ, ಈಗ ಲಕ್ಷ್ಮಿಯನ್ನು ಯಾವ ರೀತಿ ನಾವು ಅಂದರೆ ಬಂಗಾರವನ್ನು ಯಾವ
ರೀತಿ ಆಕರ್ಷಣೆ ಮಾಡಬಹುದು ಅನ್ನೋದನ್ನು ಕೂಡ ಬಹಳ ಉತ್ತಮವಾದಂಥ ಒಂದು ಉದಾಹರಣೆಯೊಂದಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇ ಬರೆದಿರುವಂತಹ ಪುಸ್ತಕ ಅಂದರೆ ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ ಅನ್ನುವಂಥ ಒಂದು ಪುಸ್ತಕ ಗುರೂಜಿ ಅವರೇ ಬರೆದಿರೋದು. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಒಂದು ನಾವು ಲಕ್ಷ್ಮಿಯನ್ನು ಲೆಕ್ಕಕ್ಕಿಟ್ಟರೆ ಲಕ್ಷ್ಮಿಯೂ ನಮ್ಮನ್ನು ಲೆಕ್ಕಕ್ಕಿಡ್ತಾಳೆ ಅನ್ನುವಂಥ ಒಂದು ವಿಚಾರವನ್ನು ನೀವು ಉಲ್ಲೇಖ ಮಾಡಿದ್ದೀರಾ. ಇದನ್ನು ಒಂದಷ್ಟು ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ ಗುರೂಜಿ? ಐ ಮೀನ್ ನಿಜವಾಗ್ಲೂ ಇದು ವಿವರಿಸ್ಬೇಕಾ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಸೋ ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಅರ್ಥ ಆಗೋ ಥರ ಹೇಳ್ಬಿಡ್ಲಾ? ಸಪೋಸ್ ನಾನು ಮದುವೆ ಆಗಿದ್ದೀನಿ ಅಂದ್ಕೊಳ್ಳೋಣ. ಓಕೆ, ಒಬ್ಬರು ಮದುವೆ ಆಗಿದ್ದೀನಿ, ಬಟ್ ನಾನು ಏನೂ ಕೇರ್ ಮಾಡಲ್ಲ. ಅವ್ರಿಗೆ ಮನೆಗೆ ಸಾಮಾನು ಏನು ಬೇಕೋ ತಂದು ಕೊಡಲ್ಲ, ಅವ್ರಿಗೇನು ಪ್ರೀತಿ ಕೊಡಬೇಕೋ ಕೊಡಲ್ಲ, ಹಬ್ಬಗಳು ಬಂದರೆ ಬಟ್ಟೆ ತಗೊಡಲ್ಲ, ಏನಂದರೆ ಏನೂ ಇಲ್ಲಪ್ಪ. ಅವ್ರನ್ನ ಕಡೆಗಾಣಿಸ್ಬಿಟ್ಟಿದ್ದೀನಿ ಅಂದ್ಕೊಳ್ಳೋಣ. ನಿಜವಾಗ್ಲೂ ಹೇಳಿ, ಆ ವ್ಯಕ್ತಿ ನನ್ನ ಜೊತೆ ಇರ್ತಾರ? ಅಥವಾ ಒಂದು ವೇಳೆ ಆ ವ್ಯಕ್ತಿ ನನಗೆ ಮಾಡಿದ್ರೆ ನಾನು ಆ ವ್ಯಕ್ತಿ ಜೊತೆ ಇರ್ತೇನೆ? ಐ ಮೀನ್ ಸಿಂಪಲ್ ಕ್ವೆಶನ್ ಅಲ್ವಾ? ನಾನು ಯಾರನ್ನು ಲೆಕ್ಕಕ್ಕೆ ಇಡ್ತೀನೋ, ಯಾರನ್ನು ಕೇರ್ ಮಾಡ್ತೇನೋ, ಯಾರನ್ನು ಪ್ರೀತಿ ಮಾಡ್ತೇನೋ ಆ ವಸ್ತು ತಾನೇ ನನ್ನ ಜೊತೆ ಇರಬೇಕು. ಒಂದು ವೇಳೆ ನಾನು ಕೇರ್ಲೆಸ್ ಮಾಡಿದಷ್ಟು ಆ ವಸ್ತು ಅಥವಾ ವ್ಯಕ್ತಿ ದೂರ ಹೋಗ್ತಾರೋ ಇಲ್ಲ ಹೋಗಲ್ವೋ, ಇಲ್ಲ ಹತ್ರ ಇರ್ತಾರೋ? ಐ ಮೀನ್ ಸ್ಟ್ರೈಟ್ ಆ್ಯಂಡ್ ಸಿಂಪಲ್. ಸೊ ಎಲ್ಲ ಬಡ ಮನಸ್ಥಿತಿ ಇರೋರು ಅಥವಾ ಬಡವರು ಅಂತ ನಾವೇನು ಕರಿತೀವೋ ಅವರೆಲ್ಲರೂ ದುಡ್ಡನ್ನು ಕೇರ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ ಅಂತ ಹೊರಗಡೆಯಿಂದ ಹೇಳ್ಬೋದು, ಬಟ್ ಅಂತರಾಳದಲ್ಲಿ ಅವ್ರು ಯಾರೂ ಕೇರ್ ಮಾಡ್ತಿರಲ್ಲ. ಅದಕ್ಕೆ ನನಗೆ ಬರೆದಿರೋವಂಥದ್ದು, ಯಾರು ಏನನ್ನು ಲೆಕ್ಕಕ್ಕಿಡ್ತಾರೋ ಆಗ ಅದೂ ಅವರನ್ನು ಲೆಕ್ಕಕ್ಕಿಡುತ್ತೆ. ಇಲ್ಲಿ ಲಕ್ಷ್ಮಿ, ಯಾರೋ ಲಕ್ಷ್ಮಿಯನ್ನು ಲೆಕ್ಕಕ್ಕಿಟ್ರೆ ಲಕ್ಷ್ಮಿಯೂ ನಮ್ಮನ್ನು ಲೆಕ್ಕಕ್ಕಿಡ್ತಾಳೆ. ನಾವು ಚಿನ್ನಕ್ಕೆ ಲೆಕ್ಕ ಇಟ್ಟರೆ ಚಿನ್ನ ನಮ್ಮನ್ನು ಲೆಕ್ಕಕ್ಕಿಡುತ್ತೆ. ನಾವು ಪ್ರೀತಿನ ಲೆಕ್ಕಕ್ಕಿಟ್ರೆ ಪ್ರೀತಿಯು ನಮ್ಮನ್ನು ಲೆಕ್ಕಕ್ಕಿಡ್ತಾಳೆ. ಇಷ್ಟೇ ಮೇಡಮ್, ಸಿಂಪಲ್. ಸೊ ಏನು ಬೇಕೋ ಅದಕ್ಕೆ ಲೆಕ್ಕ ಇಡಬೇಕು, ಅಂದರೆ ಶುಡ್ ಗೌರವಿಸಬೇಕು. ಇಂಪಾರ್ಟೆನ್ಸ್ ಕೊಡ್ತೀವೋ, ಡೆಡಿಕೇಟೆಡ್ ಆಗಿರ್ತೀವೋ, ಆಗ ಸಹಜವಾಗಿ ಅದು ನಮ್ಮನ್ನು ಆಕರ್ಷಿಸುತ್ತೆ, ಅದು ನಮ್ಮ ಹತ್ರ ಬರುತ್ತೆ ಅಂತ. ಈ ಥರ ಹಲವಾರು ವಿಚಾರಗಳು, ಸಾಕಷ್ಟು ವಿಚಾರಗಳು. ಈಗ ಗುರೂಜಿಯವ್ರು ಏನೇ ನಮಗೆ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರಲ್ಲ, ಯಾವ್ಯಾವ ರೀತಿ ಸಮಸ್ಯೆಗೆ ನಾವು ಸಣ್ಣ ಸಣ್ಣ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬಹುದು ಅಂತ, ಅದೆಲ್ಲವನ್ನು ತಮ್ಮ ಪುಸ್ತಕಗಳಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹಣ ಮತ್ತು ಐಶ್ವರ್ಯದ ಕುರಿತಂತೆ ವಿಶ್ವ ಮತ್ತು ತಂತ್ರ, ಹಾಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನೋದರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಬುಕ್ ಇರಬಹುದು. ಹೀಗೆ ಹಲವಾರು ಪುಸ್ತಕಗಳನ್ನು ಕೂಡ ಗುರೂಜಿಯವರು ಹೊರತಂದಿದ್ದಾರೆ. ಒಂದು ವೇಳೆ ಗುರೂಜಿಯವರು ಕಂಡಕ್ಟ್ ಮಾಡುವ ಕಾರ್ಯಾಗಾರ ನಿಮಗೆ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಲ್ಲಿ, ಅಥವಾ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇದ್ದಲ್ಲಿ, ನೀವು ಗುರೂಜಿಯವರ ಪುಸ್ತಕಗಳನ್ನು ಕೊಂಡ್ಕೊಂಡು ನೀವು ಆ ಪುಸ್ತಕಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ನೀವು ಈ ಪುಸ್ತಕಗಳನ್ನು ಕೊಂಡ್ಕೊಳ್ಬಹುದು, ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಗುರೂಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಇವತ್ತಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂಥದ್ದು ಚಿನ್ನ. ಸೊ ಆ ಬಂಗಾರದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಗುರೂಜಿ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ಇದೇ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳು, ನಿಮಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದಕ್ಕಾಗಿಯೇ ಗುರೂಜಿಯವರು ಪ್ರತಿ ತಿಂಗಳು ಒಂದು ಕಾರ್ಯಾಗಾರವನ್ನು ಕಂಡಕ್ಟ್ ಮಾಡ್ತಾರೆ. ಇದೇ ನವೆಂಬರ್ 30ರಂದು ಈ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರಕ್ಕೆ ನೀವು ಕೂಡ ಬರಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಜನ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬಹುದು, ಅಲ್ಲೇ ಬಂದು ಕಾರ್ಯಾಗಾರ ಅಟೆಂಡ್ ಮಾಡಬಹುದು ಅಂದ್ಕೊಂಡು ಬರ್ತಾರೆ. ಬಟ್ ಅಲ್ಲಿ ಜನ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನೀವು ವಾಪಸ್ ಹೋಗಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಈ ಕಾರ್ಯಾಗಾರ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮೊದಲೇ ಬುಕ್ ಮಾಡಿಕೊಂಡು ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.